ನಮಸ್ಕಾರ. ಕೋಲಾರ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗ್ತವೆ. ಒಂದು ಬೆಂಗಳೂರು ತಿರುಪತಿ ಮತ್ತು ಇನ್ನೊಂದು ಬೆಂಗಳೂರು ಮದನಪಲ್ಲಿ ರೋಡಲ್ಲಿ. ಈಗಾಗಲೇ ಚತುಷ್ಪಥ ರೋಡ್ ಆಗಿರೋದ್ರಿಂದ ಎರಡೂ ನಿತ್ಯ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವೆಹಿಕಲ್ಸ್ ಈ ರೋಡ್ಸಲ್ಲಿ ಪಾಸ್ ಆಗ್ತವೆ. ಅದೇ ರೀತಿ ಈ ಸ್ಟ್ರೆಚ್ಚಲ್ಲಿ ಮೋರ್ ದೆನ್ ಒಂದು 100 ಕಡೆ ಮೀಡಿಯನ್ ಓಪನ್ ಇದೆ, ರೋಡ್ಗೆ ಸೆಂಟ್ರಲ್ ಓಪನ್ ಇದೆ. ಈ ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಹೋಗುವಂಥ ವೆಹಿಕಲ್ಸ್ಗೆ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ತುಂಬ ಅಪಘಾತಗಳಾಗ್ತದೆ. ಜಿಲ್ಲೆಯಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಒಂದು 200 ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಅದರಲ್ಲಿ 100ಕ್ಕಿಂತ ಹೆಚ್ಚು ಜನ ಅದರಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಸೊ ನಾವು ಇದನ್ನು ಈ ಸ್ಪೀಡ್ ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಂಗೆ ಈಗ ನಮ್ಮ ADGP ಅಲೋಕ್ ಕುಮಾರ್ ಸಾಹೇಬರು, ಕಮಿಷನ್ ಫಾರ್ ರೋಡ್ ಸೇಫ್ಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅವರು ಒಂದು ಈಗ ನಮಗೆ ಸ್ಪೀಡ್ ರ್ಯಾಡರ್ ಗನ್ಸ್ನ ಎಲ್ಲ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಎರಡು ಹೈವೇಗೂ ನಮಗೆ ಒಂದು 6 ಮಿಷನ್ ಬಂದಿದೆ. ಇವತ್ತು ಪ್ರಾಯೋಗಿಕವಾಗಿ ಮುಳುಬಾಗಿಲಲ್ಲಿ ನಾವು ಇವತ್ತು ಟೆಸ್ಟ್ ಮಾಡಿದ್ವಿ. ಅದರಲ್ಲಿ 1-2-3 ಕಿಲೋಮೀಟ್ರಿಂದ ರೇಂಜಲ್ಲಿ ಬರುವಂತಹ ಯಾವುದೇ ಸ್ಪೀಡಿಂಗ್ ವೆಹಿಕಲ್, ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ 80 ಕಿಲೋಮೀಟರ್ ಸ್ಪೀಡ್ ಇದೆ, ಆ ಸ್ಪೀಡ್ ದಾಟಿ ಬರೋಂಥ ವೆಹಿಕಲ್ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ. ಆ ನಂಬರ್ ಪ್ಲೇಟ್ ಕ್ಲಾಚ್ ಆದಮೇಲೆ ಅವರಿಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಫೀಸು ಫೈನ್ ಚಲಾನು ಸಹ ಅವ್ರಿಗೆ ಹೋಗ್ತಾ ಇದೆ. ಇವತ್ತು ನಾವು ದೇವರಾಯ ಸಮುದ್ರ ಮತ್ತು ನಮ್ಮ ಹುಡುಗೌಂಟ್ ಅವ್ರ ಹತ್ರ ಪ್ರಾಯೋಗಿಕ ಟ್ರೈನ್ ಮಾಡಿದ್ವಿ. ಈಗ ನಮ್ಮ 6 ತಾಲೂಕುಗಳಲ್ಲಿ, ಮಾಲೂರು, KGF, ಬಂಗಾರಪೇಟೆ ಎಲ್ಲ ತಾಲೂಕುಗಳಲ್ಲಿ ಇದನ್ನು ಮಾಡಿದ್ದೀವಿ. ಇದರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸೋದು, ಎರಡನೇದು ಆಕ್ಸಿಡೆಂಟ್ಸನ್ನ ಕಡಿಮೆ ಮಾಡೋದು, ಮೂರನೇದು ನೈಟ್ ವಿಷನ್ ಲೇಸರ್ ಇರೋದ್ರಿಂದ ನೈಟ್ ಹೊತ್ತು ಸಹ ನಾವು ಫಿಕ್ಸ್ ಮಾಡಿಬಿಟ್ರೆ ಯಾವುದೇ ಸ್ಪೀಡಿಂಗ್ ವೆಹಿಕಲ್ ಹೋಗ್ತಾರೆ ಅದೆಲ್ಲ ಸಹ ಆಟೋಮೆಟಿಕ್ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ನನ್ನ ಮನವಿ ಏನಂತ ಹೇಳಿದ್ರೆ, ಈಗ ಸಾರ್ವಜನಿಕರು ಈ ಮೀಡಿಯನ್ಸ್ ಎಲ್ಲೆಲ್ಲಿದೆ ಮತ್ತು ಸ್ಪೀಡು 70 ಕಿಲೋಮೀಟ್ರು ಇದ್ದರೂ ಸಹ ರಸ್ತೆನ ತುಂಬ ಜಾಗರೂಕವಾಗಿ ಯೂಸ್ ಮಾಡಬೇಕಾಗಿದೆ. ಈಗ ಇದರಲ್ಲಿ ನಮ್ಮ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಸೆಂಟ್ರಲ್ ರೇಂಜಲ್ಲಿ. ನಾವು ಇನ್ಮೇಲೆ ಪ್ರತಿನಿತ್ಯ ಈ ಆ್ಯಡ್ ಅವರ್ಸಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ. ಇವತ್ತು ಪ್ರಾಯೋಗಿಕವಾಗಿ 6ರಿಂದ 10 ಕೇಸ್ ಇವತ್ತು ನಾವು ಮಾಡಿದ್ವಿ ಮಿಷನ್ಸಿಂದ. ಮಿಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಇದರ ಉದ್ದೇಶ ಜನರ ಒಂದು ಪ್ರಾಣಗಳನ್ನು ನಾವು ಕಾಪಾಡಬೇಕು. ಥ್ಯಾಂಕ್ ಯು.